सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾನು ಸಿಂಹರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡುತ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ನಿಮಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಸ್ಥಗಿತವಾಗಿರುವಂತಹ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತೆ ಸಕ್ರಿಯವಾಗುತ್ತದೆ. ಹಳೆಯ ಬಾಕಿ ಹಣದಿಂದ ಲಾಭವನ್ನು ನಿರೀಕ್ಷೆ ಮಾಡಬಹುದು. ನೀವೇನಾದರೂ ಯುಗಾದಿ ಹಬ್ಬದಲ್ಲಿ ವಾಹನವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಆ ವಾಹನಕ್ಕೆ ಹಣವನ್ನು ಖರ್ಚಾಗುತ್ತದೆ. ನಿಮಗೆ ಹಣ ಬಂದಾಗ ಅಹಂಕಾರ ಬೇಡ. ಭವಿಷ್ಯದ ಹೂಡಿಕೆಯ ಬಗ್ಗೆ ಗಮನವಿರಲಿ. ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ಕಚೇರಿಯಲ್ಲಿ ನಾಯಕತ್ವದ ಗುಣಗಳು ಪ್ರಶಂಸೆಯನ್ನು ನೀಡುತ್ತದೆ. ಹೊಸ ಜವಾಬ್ದಾರಿ ನಿಮಗೆ ಹೆಚ್ಚಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಬದಲಾಗದಂತೆ ನೋಡಿಕೊಳ್ಳಿ. ಕೆಳಗಿನ ಹಂತದ ನೌಕರರಿಂದ ಪ್ರೀತಿಯಿಂದ ನಡೆದುಕೊಳ್ಳಿ. ಯಾರ್ಯಾರು ಸರ್ಕಾರಿ ಉದ್ಯೋಗಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ತಿಂಗಳು ಶುಭ ಸುದ್ದಿಯನ್ನು ನೀಡುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ವ್ಯವಹಾರಸ್ಥರಿಗೆ ನೋಡೋ ಹಾಗಿದ್ರೆ ಮಾರ್ಚ್ ತಿಂಗಳು ಅತ್ಯಂತ ಲಾಭಕಾರ ವಿಷಯ ಇದೆ. ಇನ್ನು ವಿಶೇಷವಾಗಿ ನೋಡಬೇಕು ಅಂತ ಹೇಳಿದ್ರೆ ಚಿನ್ನದ ವ್ಯಾಪಾರಿಕರಿಗೆ ಹಾಗೂ ರಾಜಕಾರಣಿಗಳ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭ ವಿಚಾರವನ್ನು ದೊರೆಯುತ್ತದೆ. ಯುಗಾದಿ ಹತ್ತಿರ ಬಂದಿರೋದರಿಂದ ಈ ಸಮಯದಲ್ಲಿ ಒಂದು ಹೊಸ ಉದ್ಯೋಗ ಮಾಡೋದ್ರಿಂದ ಸುವರ್ಣ ಕಾಲ ಅಂತ ಹೇಳ್ಬೋದು. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿಗೆ ಒಂದು ಪ್ರಶಂಸೆಯನ್ನು ಸಿಗುತ್ತದೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಬರುತ್ತದೆ. ಯುಗಾದಿ ಹಬ್ಬದ ನೆಪದಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಇನ್ನು ಪ್ರೀತಿ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಈ ತಿಂಗಳು ನಿಮಗೆ ಸವಾಲಿನ ತಿಂಗಳು ಅಂತ ಹೇಳ್ಬೋದು. ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಂಗಾತಿಯ ಒಂದು ಅರ್ಥ ಮಾಡ್ಕೊಳ್ಳುವಂಥದ್ದು ಉತ್ತಮ. ವಿವಾಹಿತರಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಚಟುವಟಿಕೆಯಲ್ಲಿ ಇರ್ತೀರಿ. ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಕಾಣಿಸುತ್ತದೆ. ಸೂರ್ಯೋದಯ ಸಮಯದಲ್ಲಿ ಪ್ರಾಣಾಯಾಮ ಮಾಡೋದರಿಂದ ನಿಮಗೆ ಲಾಭದಾಯಕದ ವಿಚಾರವಿದೆ. ಈ ರಾಶಿಯವರ ಪರಿಹಾರದ ಮಾರ್ಗಗಳನ್ನ ಸೂಚನೆಯನ್ನು ಕೊಡೋದಾದರೆ ಪ್ರತಿದಿನ ಸೂರ್ಯನಿಗೆ ಆದಿತ್ಯ ಸ್ತೋತ್ರವನ್ನು ಪಠನೆ ಮಾಡಿ. ಯುಗಾದಿ ಹಬ್ಬ ಬರೋದ್ರಿಂದ ನಿಮ್ಮ ಕುಲದೇವರಿಗೆ ಆರಾಧನೆಯನ್ನು ಮಾಡಿ. ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಈ ಮಾರ್ಚ್ ತಿಂಗಳು ನಿಮಗೆ ಆರೋಗ್ಯ ಹಾಗೂ ಆಯಸ್ಸು ಹಾಗೂ ಯಶಸ್ಸನ್ನು ತಂದುಕೊಡಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಗೆಲುವನ್ನು ನೀಡಲಿ. ಸೊ ಇದಾಗಿದ್ದು ಸಿಂಹರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.